ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನ್ ವೆಜ್ ಲವರ್ಸ್ಗೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಹಳ್ಳಿ ಜೊನ್ನೆ ಬಿರಿಯಾನಿ ಅಥವಾ ಹಳ್ಳಿ ದೊನ್ನೆ ಬಿರಿಯಾನಿ ಅಂತ ಅಂದರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದನ್ನು ಮನೇಲೇ ಇಷ್ಟು ಈಸಿಯಾಗಿ ಕುಕ್ಕರ್ ಬಳಸ್ಕೊಂಡು ಮಾಡ್ಬೋದು ಅಂದರೆ ಯಾಕೆ ಮಾಡ್ಕೋಬಾರ್ದು ಮನೇಲೇ ಅಲ್ವಾ? ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತೆ. ಮ್ಯಾರಿನೇಷನ್ಗೆ ಬೇಕಾಗಿರೋದು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, 2 ಸ್ಪೂನ್ ಮೊಸರು ಮತ್ತು ಸ್ವಲ್ಪ ಆಯಿಲು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನು. ಇವಾಗ ಅರ್ಧ kg ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೋತೀನಿ. ಮ್ಯಾರಿನೇಷನ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಸೊ ಈ ಚಿಕನ್ನ ನಾನು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಂಡು, ನಾನು ಆಲ್ರೆಡಿ ಈಗ ಮ್ಯಾರಿನೇಷನ್ಗೆ ಏನೇನು ತೊಗೋಬೇಕು ಅಂತ ತೋರಿಸಿದ್ದೀನಲ್ಲ ಅಷ್ಟೂ ಹಾಕೋತೀನಿ. ನೀವು ಯಾವಾಗೇ ಮ್ಯಾರಿನೇಷನ್ ಮಾಡಿದ್ರೂ, ಯಾವುದೇ ರೆಸಿಪಿಗೆ ಚಿಕನ್ನ ಮ್ಯಾರಿನೇಷನ್ ಮಾಡೋಕ್ಕಿಟ್ರು ಮಿನಿಮಮ್ 1/2 ಅವರ್ ಮ್ಯಾರಿನೇಷನ್ ಮಾಡಬೇಕು. ಸೊ 1/2 ಅವರ್ ಮ್ಯಾರಿನೇಷನ್ ಮಾಡೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಟೆಂಡರೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅಷ್ಟೂ ನಾನು ಚಿಕನ್ ಜೊತೆಗೆ ಹಾಕ್ಕೊಂಡು ಮತ್ತು 2 ಸ್ಪೂನ್ ಆಯಿಲ್ನೂ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡೋಕ್ಕೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು 1/2 ಅವರ್ ಎತ್ತಿಟ್ಬಿಡ್ತೀನಿ. ಅದು ಕಂಪ್ಲೀಟಾಗಿ ರೆಸ್ಟಲ್ಲಿ ಬಿಟ್ಬಿಡಬೇಕು ನೀವು 1/2 ಅವರು, ಏನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಸೊ ದಟ್ ಆವಾಗ ನಮಗೆ ಚಿಕನ್ ತುಂಬ ಚೆನ್ನಾಗಿ ಅಲ್ಲಿ ಉಪ್ಪು ಖಾರ ಹಿಡ್ದಿರುತ್ತೆ ಮತ್ತು ತುಂಬ ಚೆನ್ನಾಗಿ ಟೆಂಡರೈಸ್ ಆಗಿರುತ್ತೆ. ಸೊ ಇವಾಗ ಈ ಚಿಕನ್ನ ನಾವು 1/2 ಅವರ್ ಎತ್ತಿಟ್ಬಿಡಬೇಕು. ಈ ಬಿರಿಯಾನಿ ಮಾಡೋಕ್ಕೆ 2 ಥರ ಮಸಾಲ ಪೇಸ್ಟ್ಗಳನ್ನ ಮಾಡ್ಕೋಬೇಕು. ಅದರಲ್ಲಿ ಒಂದಕ್ಕೆ ಬಂದ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಸೂರಿ ಮೇಥಿ ಮತ್ತು ಸ್ವಲ್ಪ ಸೋಂಪು ಕಾಳು, ಕಾಳುಮೆಣಸು, ಒಂದು 4 ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಸಾಮಾನುಗಳು ಎಲ್ಲನೂ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ. ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ನಾನು ಏನೇನು ಮಸಾಲ ಐಟಮ್ಸ್ ನಿಮಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಈರುಳ್ಳಿ ಹಾಕಾದ್ಮೇಲೆ ಆ್ಯಕ್ಚುಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಹಸಿ ಇದ್ದಾಗಲೇ ತೊಗೋಬಾರ್ದು. ಈ ಈರುಳ್ಳಿನ ನೀಟಾಗಿ ಹುರ್ಕೊಂಬಿಟ್ಟು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೋಬೇಕು, ಯಾಕಂದರೆ ತಣ್ಣಗಾದ್ಮೇಲೆ ರುಬ್ಬೇಕಲ್ವಾ, ಅದಕ್ಕೋಸ್ಕರ. ಇದನ್ನು ನಾನು ಇವಾಗ ಸೈಡಿಗೆ ತೆಗೆದಿಟ್ಕೊಂಡು ತಣ್ಣಗಾದ್ಮೇಲೆ ರುಬ್ತೀನಿ. ಈ ಥರ ಪೇಸ್ಟ್ ಆಗುತ್ತೆ. ಇವಾಗ 2ನೇ ಮಸಾಲೆ ಮಾಡ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟು ಸಾಕು. ಸೊ ನಾನೀಗ ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಸೊಪ್ಪುಗಳನ್ನೂ ನೀಟಾಗಿ ಹುರ್ಕೋತೀನಿ. ಇದನ್ನು ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ಅದು ತಣ್ಣಗಾದ್ಮೇಲೆ ಸೊಪ್ಪನ್ನು ರುಬ್ಬಿದ್ರೆ ಈ ಥರ ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ. ಈ ಥರ 2 ಸಪ್ರೇಟ್ ಪೇಸ್ಟ್ಗಳು ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನು 2 ಗ್ಲಾಸ್ ಜೀರಾ ರೈಸ್ನ ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಟಿದ್ದೀನಿ. ಇದಿಷ್ಟು ಪ್ರಿಪ್ರೇಷನ್ನು ನಾವು ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಾಡಿಕೊಳ್ಳೇಬೇಕು. ಅದಾದಮೇಲೆ ಬಿರಿಯಾನಿ ಒಗ್ಗರಣೆ ಹಾಕೋಕ್ಕೆ ನಾನಿಲ್ಲಿ 2 ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಎಲ್ಲ ಪಲಾವ್ ಸಾಮಾನುಗಳನ್ನ ತೊಗೊಂಡಿದ್ದೀನಿ. ಟೋಟಲ್ ನಾನು 3 ಮೀಡಿಯಮ್ ಸೈಜ್ ಈರುಳ್ಳಿನ ಬಳಸಿದ್ದೀನಿ. 1 ಬಂದು ಪೇಸ್ಟ್ಗೆ, ಇನ್ನು 2 ಬಂದು ಒಗ್ಗರಣೆಗೆ. ನಾನು ಆವಾಗಲೇ ಹೇಳಿದಾಗೆ ನಿಮಗೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ದೊನ್ನೆ ಬಿರಿಯಾನಿನ. ಸೊ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ನೀಟಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ನಾನು ಇಲ್ಲಿ ಪಲಾವ್ ಸಾಮಾನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಪಲಾವ್ ಸಾಮಾನು ಸ್ವಲ್ಪ ಫ್ರೈ ಆದಮೇಲೆ ತೊಗೊಂಡಂಥ 2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ನಾವು ಎಣ್ಣೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಸೊ ತೋರಿಸ್ತಾ ಇದ್ದೀನಿ, ನಾನಿಲ್ಲಿ 1/2 kg ಚಿಕನಿಗೆ ಮಾಡಿರೋದು. ಅದ್ರ ತಕ್ಕಂಗೆ ನಾನು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನೀವೇನಾದರೂ 1 kg ಅಥವಾ ಜಾಸ್ತಿಗೆ ಮಾಡ್ತೀನಿ ಅಂದರೆ ನಾನು ಏನೇನು ತೋರಿಸಿದ್ದೀನೋ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡಾದಮೇಲೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಬೇಯಕ್ಕೆ ಬಿಡ್ತೀನಿ. ಚಿಕನ್ನು ಚೆನ್ನಾಗಿ ಬೆಂದು ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಂಡಾದಮೇಲೆ ನಾನು ಇಲ್ಲಿ ಈರುಳ್ಳಿ ಮಸಾಲೆ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಸೊ ಈ ಸ್ಟೇಜಲ್ಲಿ ನಾವು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನ ನಾವು ಮುಂಚೆ ಮ್ಯಾರಿನೇಷನ್ಗೂ ಸ್ವಲ್ಪ ಹಾಕ್ಕೊಂಡಿರ್ತೀವಿ. ಇವಾಗ ರೈಸ್ಗೆ ಹೇಗೆ ಬೇಕೋ ಅದ್ರ ತಕ್ಕಾಗೆ ಹಾಕ್ಕೊಳ್ಳಿ. ಆ್ಯಂಡ್ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ.
ಅದಾದಮೇಲೆ ನೋಡಿ ನಾನು ಪ್ಲೇಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ನಾವು ಗ್ರೀನ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ, ಸೊಪ್ಪುಗಳನ್ನೆಲ್ಲ ರುಬ್ಬಿ ಅದನ್ನು ಆ್ಯಡ್ ಮಾಡಿಕೊಂಡು ಪ್ರಾಪರಾಗಿ ಮಿಕ್ಸ್ ಕೊಡಬೇಕು. ಇದನ್ನು ಸ್ವಲ್ಪ ಅದೇನು ಹಸಿ ಸ್ಮೆಲ್ಲೆಲ್ಲ ಆ್ಯಕ್ಚುಲಿ ಏನೂ ಇರಲ್ಲ, ಬಿಕಾಸ್ ನಾವು ಆಲ್ರೆಡಿ ಹುರಿದು ತೊಗೊಂಡಿರೋದ್ರಿಂದ. ಹಾಗಾಗಿ ಇದನ್ನು ನೀಟಾಗಿ ಒಂಚೂರು ಮಿಕ್ಸ್ ಆದಮೇಲೆ ಡೈರೆಕ್ಟಾಗಿ ನೆನೆಸಿಟ್ಟಿರೋ ಅಂಥ 2 ಗ್ಲಾಸು ಜೀರಾ ರೈಸ್ನ ನಾನು ಹಾಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಲೆಮನ್ನ ನಾವು ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು. ಲೆಮನ್ ಹಾಕ್ಕೊಂಡಾದ್ಮೇಲೂ ಒಂಚೂರು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೈಸು ಮತ್ತು ಚಿಕನ್ನು ಮಸಾಲ ಏನೇನೆಲ್ಲ ಹಾಕಿರ್ತೀವಿ ಅದನ್ನೆಲ್ಲ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರನ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕ್ಕೋಬೇಡಿ ಈ ಸ್ಟೇಜಲ್ಲಿ, ಬಿಸಿನೀರನ್ನ ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಜೀರಾ ರೈಸ್ ಬಳಸಿರೋದ್ರಿಂದ 2 ಗ್ಲಾಸ್ ಜೀರಾ ರೈಸ್ ಬಳಸಿದ್ದೀನಲ್ವ, ನಾನು 3 ಗ್ಲಾಸ್ ನೀರನ್ನ ಹಾಕ್ಕೋತೀನಿ. ಯಾಕೆ ಅಂತ ಅಂದರೆ ಇದು ಜೀರಾ ರೈಸು ಬೇರೆ ನಾರ್ಮಲ್ ರೈಸ್ಗೆ ಹಾಕೋ ಥರ 2 ಗ್ಲಾಸ್ ನೀರು ಹಾಕ್ಕೋಬೇಡಿ. 1 ಗ್ಲಾಸ್ಗೆ 1.5 ಗ್ಲಾಸ್ ಅಳತೆಲಿ ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ನಾವಿಲ್ಲಿ ಎಲ್ಲ ಐಟಮ್ಸ್ನೂ ಹಾಕಾಗಿದೆ. ನಾನು ಪ್ರಾಪರಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ, ಬಿಸಿನೀರು ಮತ್ತು ಅಕ್ಕಿ ಚಿಕನ್ ಎಲ್ಲದಕ್ಕೂ ಸೇರಿ. ಸೊ ಇವಾಗ ನೀವಿಲ್ಲಿ ಉಪ್ಪು ಸಪ್ಪೆನ ಸ್ವಲ್ಪ ಚೆಕ್ ಮಾಡ್ಕೋಬೇಕು, ಬಿಕಾಸ್ ನಾವು ಕರೆಕ್ಟಾಗಿ ಹಾಕಿರಲ್ಲ ಇಲ್ಲಿ ಅಳತೆಗೆ ತಕ್ಕಂಗೆ. ಆವಾಗ ನಾವು ಆ ಚಿಕನಿಗೆ ಸ್ವಲ್ಪ ಮತ್ತು ರೈಸಿಗೆ ಸ್ವಲ್ಪ ಹೀಗೆ ಹಾಕ್ಕೊಂಡಿರ್ತೀವಲ್ವ, ಈ ಸ್ಟೇಜಲ್ಲಿ ನೀವು ಒಂಚೂರು ಸಾಲ್ಟ್ನ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1 ವಿಜಿಲ್ ಬರೆಸಿ ಸಾಕು, ಜಾಸ್ತಿ ವಿಜಿಲ್ ಬರೆಸ್ಬೇಡಿ. ಇವಾಗ ವಿಜಿಲ್ ತಣ್ಣಗಾದ್ಮೇಲೆ ಹೇಗಾಗಿದೆ ಅಂತ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ, ನೋಡ್ತಾ ಇದ್ದೀರಾ ಅಲ್ವಾ? ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೀಗಾಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಅದು ಕಲರ್ ನೋಡಿ, ಜೊನ್ನೆ ಬಿರಿಯಾನಿದು ಆ್ಯಕ್ಚುಯಲ್ ಕಲರ್ ಗ್ರೀನು ಎಲ್ರಿಗೂ ಗೊತ್ತಿರುತ್ತೆ, ಅದ್ರ ಪರ್ಫೆಕ್ಟ್ ಕಲರ್ ಬಂದಿದೆ. ಟೇಸ್ಟ್ ವೈಸು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇಷ್ಟು ಪ್ರೊಸೀಜರ್ ಅಂತ ನಿಮ್ಗೆ ಅನಿಸ್ಬೋದು, ಎಷ್ಟು ಪ್ರೊಸೀಜರ್ ಮಾಡಿದ್ರೂ ಲಾಸ್ಟಲ್ಲಿ ಈ ಟೇಸ್ಟ್ನ ನೀವು ತಿಂದ ಮೇಲೆ ಹೇಗೆ ಮಾಡಿದ್ವಿ ಅನ್ನೋದೇ ಮರ್ತೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ದೊನ್ನೆ ಬಿರಿಯಾನಿನ ಮೊಸರು ಬಜ್ಜಿ ಜೊತೆ ತಿಂತಿದ್ರಂತೂ ವಾವ್, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಈ ಥರ ಮನೆಯಲ್ಲೇ ದೊನ್ನೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಖಂಡಿತ ನೆಕ್ಸ್ಟ್ ಟೈಮ್ ಹೋಟೆಲ್ಗೆ ಹೋಗಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.